ಶ್ರೀಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. 17ನೇ ದಿವಸ ಅಮ್ಮನವರ ಉತ್ಸವ. ಅವತ್ತು ಕ್ರೂರವಾದ ಗ್ರಹಣ ಇದೆ, ಎಲ್ಲರೂ ಮನೆಗೆ ಹೋಗಿ ಅಂತ ಬಂದ ಜನಗಳನ್ನೆಲ್ಲ ಮನೆಗೆ ಕಳಿಸೋದಕ್ಕೆ ಸಾಧ್ಯ ಇಲ್ಲ. ಸಾವಿರಾರು ಜನ ಇರ್ತಾರೆ. ಈ ಸಮಸ್ಯೆ ನಿನ್ನೆಯಿಂದ ಇದೆಯಲ್ಲ, ಅದಕ್ಕೆ ಪರಿಹಾರಾರ್ಥವಾಗಿ ಒಬ್ಬರು ಗುರುಗಳು ಬರ್ತಾರೆ. ಎಲ್ಲಿಗೆ ಬರ್ತಾರೆ? ನಮ್ಮ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನಕ್ಕೆ. ನಿನ್ನ ಹೆಸರೇನು ಗೊತ್ತಾ? ಪೆದ್ದು ಬಂಗಾರಿ, ಮುದ್ದು ಬಂಗಾರಿ. ಏನೇ ಸುಪ್ನಾತಿ, ಇದನ್ನ ಬಂಗಾರಿನೇ ಅಂತ ತಂದ್ಕೊಟ್ಟಿದ್ದು? ನನಗೆಲ್ಲ ಗೊತ್ತಾಗಿದೆ. ಆ ಬಂಗಾರಿ ನಿನಗೆ ಗೊಂಬೆ ತಂದ್ಕೊಡೋದಂತೆ, ನೀನು ಅದನ್ನ ಜೊತೆಲಿ ಇಟ್ಕೊಂಡು ಬಂಗಾರಿ ಜೊತೆ ಮಾತಾಡ್ದಂಗೆ ಮಾತಾಡೋದಂತೆ. ಚೆನ್ನಾಗಿದೆ ಗೊಂಬೆ ಆಟ. ಇಲ್ಲ ಅಜ್ಜಮ್ಮ, ಅದು ಮುಚ್ಚು ಬಾಯ್. ನನಗಿದೆಲ್ಲ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ? ಆ ಕೋತಿನ ಪ್ರೀತಿ ಗೀತಿ ಅಂತ ಏನಾದ್ರೂ ಮಾಡ್ತಿದೀಯಾ? ಹೇಳೆ, ಏನಾದ್ರೂ ಮನಸ್ಸಿನಲ್ಲಿ ಇದೆಯಾ ಅವನ ಬಗ್ಗೆ? ಅದು ಅದು ಮಾತಾಡಬೇಡ. ಹಾಗೇನಾದ್ರೂ ನಿನ್ನ ಮನಸ್ಸಿನಲ್ಲಿದ್ರೆ ಅದನ್ನೆಲ್ಲ ಕಿತ್ತಾಕ್ಬಿಡು. ಕಾಲು ಮುರಿದು ಕೈ ಕೊಟ್ಬಿಡ್ತೀನಿ. ಇನ್ನು ಮುಂದೆ ಇಂಥ ಕೆಲಸ ಮಾಡಿದ್ರೆ ನಮ್ಮನೇಲಿ ಜಾಗ ಸಿಕ್ಕಿದೆ. ಗೌರವದಿಂದ ಬದುಕೋದನ್ನ ಕಲ್ತ್ಕೋ. ನಿನ್ ತಲೆ ಹರಟೆಯಿಂದ ಮನೆ ಮರ್ಯಾದೆ 3 ಕಾಸು ಹರಾಜಾಗಬಾರ್ದು. ಆಯ್ತು, ನೀವು ಹೇಳ್ದಾಗೆ ಕೇಳ್ತೀನಿ. ನನ್ ಗೊಂಬೆ ಕೊಡಿ. ಯಾಕೆ ಮತ್ತೆ ಹುಚ್ಚಿ ತರ ಒಬ್ಬೊಬ್ಳೆ ಮಾತಾಡ್ಕೊಳ್ಳೋದಿಕ್ಕ? ಗೊಂಬೆನೂ ಇಲ್ಲ ಗಿಂಬೆನೂ ಇಲ್ಲ. ಅಜ್ಜಮ್ಮ ಮಾತಾಡಬೇಡ. ಯಾಕೆ ಜಾಜಿ ಹೇಳ್ತಿದೀಯಾ? ಇಷ್ಟು ದಿವಸದಲ್ಲಿ ನೀನು ಹತ್ತಿದ್ದನ್ನು ಯಾವತ್ತೂ ನೋಡೇ ಇಲ್ಲ. ನೀನು ನನಗೆ ಅಂತ ತಂದ್ಕೊಟ್ಟಿದ್ದ ಗೊಂಬೆನ ಅಜ್ಜಮ್ಮ ಕಿತ್ಕೊಂಡ್ಬಿಟ್ರು. ಅಷ್ಟೇನೇನೆ, ಹೋಗ್ಲಿ ಬಿಡು, ನಿಂಗೆ ಬೇರೆ ಗೊಂಬೆ ತಂದು ಕೊಡ್ತೀನಿ. ಏನೋ ನೀನು, ನನಗಿರೋ ಅಷ್ಟು ಕಾಳಜಿನೂ ನಿನಗಿಲ್ವಲ್ಲೋ. ನೀನು ಇನ್ನೂ ಅಂತ 10 ಗೊಂಬೆ ತಂದ್ಕೊಟ್ರು ಅದ್ರ ಸಮ ಬರಲ್ಲ. ಯಾಕಂದ್ರೆ ಅದು ನೀನು ನನಗೆ ಮೊದಲನೇ ಸಾರ್ತಿ ತಂದ್ಕೊಟ್ಟಿದ್ದು. ಹೋಗ್ಲೇ ಬಿಡ, ಅದಕ್ಕೆ ಯಾಕೆ ಕಳ್ತೀಯಾ? ಮತ್ತದೇ ಎಲ್ಲದಕ್ಕೂ ಹೋಗ್ಲಿ ಬಿಡೆ ಅಂತೀಯಲ್ಲೋ. ನಾಳೆ ದಿನ ಮದ್ವೆ ಆದ್ಮೇಲೆ ನನಗೇನಾದ್ರೂ ಆದ್ರೆ ಅದಕ್ಕೂ ಹೋಗ್ಲಿ ಬಿಡು ಅಂತೀಯ ಅಲ್ವಾ? ಏನಂದ? ಇನ್ನೊಂದ್ ಸರ್ತಿ ಹೇಳು. ನಾಳೆ ದಿನ ನನ್ನ ಮದ್ವೆ ಆದ್ಮೇಲೆ ನೀ ನನ್ನ ಮದ್ವೆ ಆಗ್ತೀಯೇನೆ? ನೀನೇ ತಾನೇ ಹೇಳಿದ್ದು ನನ್ ಕಂಡ್ರೆ ಇಷ್ಟ ಅಂತ. ಅದಕ್ಕೆ ಹೇಳಿದ್ದ ಇಬ್ರು ಒಂದೇ ಮನೇಲಿ ಇರ್ಬೇಕಾಗತ್ತೆ ಅಂತ. ನೀನ್ ಹೇಳೋದು ಸರಿನೇ, ನಾನ್ ಪೆದ್ರಾಮ ಬಂಗಾರಿನೇ. ಈಗ ಅರ್ಥ ಆಯ್ತು ಪ್ರೀತಿ ಅಂದ್ರೆ ಏನು ಅಂತ. ತೂ ಹೋಗೋ.
ಹೋಗೋ ತೂ ಹೋಗೋ. ಅಮ್ಮ ನಾ ಹೊರಟೆ. ರೀ, ನನ್ನನ್ನು ಸ್ವಲ್ಪ ಸುನೀತಾ ಮನೆಗೆ ಬಿಟ್ಬಿಡಿ. ಸುನೀತನ ಮನೆಗ? ಯಾಕೆ? ನನ್ನ ತಪ್ಪು ನನಗೆ ಅರ್ಥ ಆಗಿದೆ. ನಿಮ್ಮ ಹತ್ರ ಕ್ಷಮೆ ಕೇಳಿದ್ದೀನಿ, ನೀವು ಕ್ಷಮಿಸಿದ್ದೀರ. ಆದರೆ ಇದರಿಂದ ಜಾಸ್ತಿ ಅನ್ಯಾಯ ಆಗಿರೋದು ಸುನೀತಾಗೆ. ಅಲ್ಲದೆ ನಾನು ಅವತ್ತು ಅನುಮಾನ ಪಟ್ಟಾಗಿಂದ ಅವಳು ನಮ್ಮ ಮನೆಗೆ ಬರೋದೇ ಬಿಟ್ಬಿಟ್ಟಿದ್ದಾಳೆ. ಅವಳನ್ನ ಮಾತಾಡಿಸ್ಕೊಂಡು ಬರೋಣ ಅಂತ. ಹೌದು ಲಲಿತಾ, ನಾವಿಬ್ಬರು ಜಗಳ ಆಡೋದು, ಆಮೇಲೆ ನಿನ್ನನ್ನು ಕ್ಷಮೆ ಕೇಳೋದು ನಡೆದೇ ಇದೆ. ನನಗರ್ಥ ಆಗುತ್ತೆ ನಿನ್ನ ಸ್ವಭಾವ. ಅದಕ್ಕೆ ನೀನು ನನ್ನನ್ನು ಅನುಮಾನಿಸಿ ಅಂದು ಆಡ್ದಾಗಲೆಲ್ಲ ನಾನು ಮೌನವಾಗಿದ್ದು ಬಿಡ್ತೀನಿ, ಸತ್ಯ ನಿನಗೆ ಗೊತ್ತಾಗಲಿ ಅಂತ. ನಮಗೆ ಕಾಣೋ ಸಂಗತಿಗೂ ಸತ್ಯ ಸಂಗತಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ನನಗೀಗ ಅರ್ಥ ಆಗ್ತಾ ಇದೆ ರೀ. ಆದರೆ ಪಾಪ ಇದರಿಂದ ಹೆಚ್ಚು ನೋವಾಗಿರೋದು ಸುನೀತನಿಗೆ. ಅವಳಿಗೆ ಗಂಡನಿಂದಲೂ ಕಿರಿಕಿರಿ, ನಮ್ಮಿಂದಲೂ ಕಿರಿಕಿರಿ ಆಗಿಬಿಟ್ರೆ ಯಾರ ಹತ್ರ ಹೇಳ್ಕೋಬೇಕು ಅವಳು? ನಿನ್ನನ್ನೇ ತಾಯಿ ಅಂದ್ಕೊಂಡಿದ್ದಾಳೆ. ನೀನೇ ಅಂದು ಆಡಿ ಕಳಿಸ್ಬಿಟ್ಟೆ ಅವತ್ತು. ನೀನು ಆಡಿದ ಮಾತನ್ನು ನಾನು ಅವತ್ತು ಆಡಿದ್ದಿದ್ರೆ ನಿನ್ನ ಸಂದೇಹಕ್ಕೆ ಇನ್ನಷ್ಟು ತುಪ್ಪ ಸುರಿದ ಹಾಗಾಗ್ತಿತ್ತು. ಅದಕ್ಕೆ ಎಲ್ಲ ಗೊತ್ತಿದ್ದು ಸುಮ್ಮನಿದ್ದುಬಿಟ್ಟೆ. ಇವತ್ತು ನೀನಾಗೆ ಹೋಗಿ ಮಾತಾಡಿಸ್ತೀನಿ ಅಂತಿದೀಯಾ, ಒಳ್ಳೆಯದೇ, ಅವಳಿಗೂ ನೆಮ್ಮದಿ ಆಗತ್ತೆ. ಅದಕ್ಕೆ ಹೊರಟಿದ್ದೀನಿ. ಈಗವಳು ಗರ್ಭಿಣಿ ಹೆಂಗಸು, ಇನ್ನು ಮುಂದೆ ಆದರೂ ನೆಮ್ಮದಿಯಾಗಿರಲಿ ಅಂತ. ಆದರೆ ನನಗೆ ಒಂದೇ ಪ್ರಶ್ನೆ ಕಾಡ್ತಾ ಇರೋದು ರೀ, ಗರ್ಭಕೋಶ ಹೋಗ್ಬಿಟ್ಟಿತ್ತು ಅಂದವಳಿಗೆ ತಾಯಿ ಆಗೋದಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನೋದು. ಅದೊಂದು ಪ್ರಶ್ನೆಗೆ ನನ್ನ ಹತ್ರನೂ ಉತ್ತರ ಇಲ್ಲ ಲಲಿತಾ. ಅದನ್ನು ನಾನು ಸುನೀತನ್ ಕೇಳಿದ್ರೆ ನಮ್ಮಿಬ್ಬರಿಗೂ ಮುಜುಗರ. ನೀನೇ ಕೇಳು. ನಾನೇ ಕೇಳ್ತೀನಿ, ದ್ವೇಷದಿಂದ ಅಲ್ಲ, ಪ್ರೀತಿಯಿಂದ. ಸರಿ ನಡಿ, ಸುನೀತನ್ ಮನೆಗೆ ಬಿಟ್ಟು ಬರ್ತೀನಿ. ಎಲ್ಲರೂ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇವತ್ತು 4 ಗಂಟೆಗೆ ಸರಿಯಾಗಿ ಸಪ್ತಗಿರಿ ಮಠದ ಪುಣ್ಯಕ್ಷೇತ್ರದಿಂದ ಶ್ರೀಗಳು ಆಗಮಿಸ್ತಾ ಇದ್ದಾರೆ. ಅವರು ಮಹಾನ್ ಪಂಡಿತರು. 21 ವರ್ಷಗಳ ನಂತರ ಚಕ್ರಾಪುರಿಯಲ್ಲಿ ನಡೀತಿರೋ ಅಮ್ಮನವರ ಉತ್ಸವದ ದಿನ ಗ್ರಹಣ ಕಾಣಿಸ್ಕೊಳ್ಳುತ್ತೆ. ಆ ಉತ್ಸವದ ಗೊಂದಲಕ್ಕೆ ಪರಿಹಾರವನ್ನು ಸೂಚಿಸೋದಕ್ಕೋಸ್ಕರ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ. ಅವರಿಗೆ ಎಲ್ಲ ವ್ಯವಸ್ಥೆಗಳು ಆಗಬೇಕು. ಯಜಮಾನ್ರೆ, ಶ್ರೀಗಳು ರಾತ್ರಿ ವೇಳೆ ಉಳ್ಕೊಳ್ಳೋದಕ್ಕೆ ಎಲ್ಲಿ ವ್ಯವಸ್ಥೆ ಮಾಡಲಿ? ದೇವಸ್ಥಾನದ ವಿಶ್ರಾಂತಿ ಕೊಠಡಿಲೋ ಅಥವಾ ನಮ್ಮ ಧರ್ಮಛತ್ರದಲ್ಲೋ? ಅವರು ರಾತ್ರಿ ಇಲ್ಲಿ ಉಳ್ಕೊಳ್ಳೋದಿಲ್ಲ. ಪರಿಹಾರವನ್ನು ಸೂಚಿಸಿದ ನಂತರ ಆ ದಿನವೇ ಅವರು ಪ್ರಯಾಣವನ್ನು ಬೆಳೆಸ್ತಾರೆ. ಅವರು ಕೂತ್ಕೊಳ್ಳೋದಕ್ಕೆ ಉತ್ತಮವಾದ ಪೀಠವನ್ನು ಸಿದ್ಧ ಮಾಡಿ ಅವರನ್ನು ಮಾತಾಡಿಸೋದಕ್ಕೋಸ್ಕರ ಭಕ್ತಾದಿಗಳು ದುಂಬಾಲು ಬೀಳುತ್ತಾರೆ. ಅವ್ರ ಸುತ್ತ ನೇರಿತಾರೆ. ಯಾವುದೇ ಕಾರಣಕ್ಕೂ ಅವ್ರ ಸುತ್ತ ಭಕ್ತಾದಿಗಳು ಬರದೇ ಇರೋ ಹಾಗೆ ನೋಡ್ಕೋಬೇಕು. ಅವರು ಬರೋದಕ್ಕೆ ಒಳ್ಳೆಯ ನೆಲಹಾಸನ ಹಾಸಿ, ಹೂವುಗಳನ್ನು ಅಣಿ ಮಾಡ್ಕೊಳ್ಳಿ. ಯಾಕೆಂದ್ರೆ ಅವರು ವೈರಾಗ್ಯ. ಅವರ ಧಾರ್ಮಿಕತೆಗೆ ಯಾವುದೇ ರೀತಿಯಾದ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೋಬೇಕಾದ ನಿಮ್ಮ ಕರ್ತವ್ಯ. ತಿಳಿತಾ? ಆಗ್ಲಿ ಶಾಸ್ತ್ರಿಗಳೇ. ನಮಗೆ ಹೆಚ್ಚು ಸಮಯ ಇಲ್ಲ. ಎಲ್ಲ ಬೇಗ ಬೇಗ ಸಿದ್ಧವಾಗ್ಲಿ. ಹೋಗಿ ನಿಮ್ಮ ಕೆಲಸ ಮಾಡಿ. ಯಾವುದೇ ಕಾರಣಕ್ಕೂ ಈಗ ಬರ್ತಿರೋ ಶ್ರೀಗುರುಗಳ ಹತ್ರ ಜನರನ್ನ ಬಿಡಬಾರ್ದು. ಅವನು ಎಂಥವನೇ ಆಗಿರಲಿ, ವಿರೂಪಾಕ್ಷ ಶಾಸ್ತ್ರಿಗಳನ್ನ ಬಿಟ್ಟು ಬೇರೆ ಯಾರನ್ನು ಅವ್ರ ಹತ್ರ ಮಾತಾಡೋಕೆ ಬಿಡಬಾರ್ದು. ಜನಗಳು ಸುಮ್ಮನಿರಲ್ಲ, ಗಲಾಟೆ ಮಾಡ್ತಾರೆ.
ನಾವು ಅವ್ರ ಹತ್ರ ಮಾತಾಡಬೇಕು, ಅವ್ರ ಹತ್ರ ಚರ್ಚೆ ಮಾಡಬೇಕು ಅಂತ ಹಾಗೆ ಹೀಗೆ ಅಂತ ಗಲಾಟೆ ಮಾಡ್ತಾರೆ. ಬಿಡಬೇಡಿ, ದೊಡ್ಡ ದೊಡ್ಡ ಲಾಠಿ ಇಟ್ಕೊಂಡಿರಿ. ಹಾಗೇನಾದರೂ ಗಲಾಟೆ ಆದರೆ ಹಿಂದೆ ಮುಂದೆ ನೋಡದೆ ಚಚ್ಬಿಡಿ. ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಯಾರೂ ಮಾತಾಡಬಾರ್ದು, ಅವ್ರ ಹತ್ರ ಯಾರೂ ಸುಳಿಬಾರ್ದು. ಹಾಗಿರಬೇಕು ನಮ್ಮ ವ್ಯವಸ್ಥೆ. ಹೇಳಿದ ಅರ್ಥ ಆಯ್ತಲ್ಲ? ಮೈಯೆಲ್ಲ ಕಣ್ಣಾಗಿರಬೇಕು. ಹೊರಡಿ. ನನ್ನಂಥ ಕಾಕಿ ನಂಬೋದು ಕಾವಿ ನಂಬೋ ಹಾಗಿಲ್ಲ. ಮಣಿಕಂಠ, ಈ ವಿರೂಪಾಕ್ಷನ ಮರ್ಮನೇ ಅರ್ಥ ಆಗ್ತಿಲ್ಲ. ನಾನು ಮೊದಲಿಂದಾನೇ ಹೇಳ್ತಾ ಇದ್ದೀನಿ, ಈ ವಿರೂಪಾಕ್ಷ ಶಾಸ್ತ್ರಿ ಒಳಗೊಳಗೆ ಏನಾದರೂ ಲೆಕ್ಕಾಚಾರ ಹಾಕ್ತಿರ್ತಾನೆ, ಮೇಲ್ ಕಾಣೋ ಸುಲಭ ಅಲ್ಲ ಅಂತ. ಆ ಅನುಮಾನ ನನಗೆ ಮೊದಲನೇ ಭೇಟಿಯಿಂದಲೇ ಇದೆ. ಆದರೂ ನಮ್ಮ ಸಾಧನೆಗೆ ಅವನ ಸಹಕಾರ ಬೇಕೇ ಬೇಕು. ಯಾಕೆ ಹೀಗೆ ಹೇಳ್ತೀರಾ? ಅವನನ್ನು ಬಿಟ್ಟು ನೀವೊಬ್ಬರೇ ಪ್ರಯತ್ನ ಪಟ್ಟಿದ್ದಿದ್ರೆ ಶ್ರೀಚಕ್ರ ನಿಮ್ಮೊಬ್ಬರದೇ ಆಗಿರೋದು. ಸುಮ್ಮನೆ ಅವನ ಜೊತೆ ಸೇರ್ಕೊಂಡು ನಾವು ಈಗ ಏನೇ ಮಾಡಿದ್ರು ಎಲ್ಲ ಉಲ್ಟಾ ಹೊಡಿತಿದೆ. ಈಗ ಸಮಸ್ಯೆ ಅದಲ್ಲ. ಗ್ರಹಣ ಕಾಲಕ್ಕೆ ದುರ್ಗಾಷ್ಟಮಿಯ ದಿನ ನಮ್ಮ ಪರವಾಗಿ ಹೇಗಾಗಬೇಕು ಅಂತ ಹೇಳೋದಕ್ಕೆ ಕರೆಸ್ತಿದ್ದೀನಲ್ಲ ಶ್ರೀಗಳನ್ನ. ಅವರನ್ನ ಇವನು ತನ್ನ ಹಿಡಿತದಲ್ಲಿ ಹೇಗೆ ಇಟ್ಕೊಳ್ತಾನೆ ಅನ್ನೋದೇ ಕುತೂಹಲ. ನಾನು ಯಾವಾಗಲೂ ಈ ವಿರೂಪಾಕ್ಷ ಶಾಸ್ತ್ರಿ ಮೇಲೆ ಒಂದು ಕಣ್ಣಿಟ್ಟಿದ್ದೀನಿ. ಇವನು ಶ್ರೀಗಳನ್ನು ಹೇಗೆ ಅದುಬಸ್ನಲ್ಲಿಟ್ಟಿದ್ದಾನೆ ಅನ್ನೋದನ್ನ ಪತ್ತೆ ಹಚ್ಚಿದ್ದೀನಿ. ಹೌದಾ? ಏನದು? ಆ ಶ್ರೀಗಳು ಮತ್ತು ಈ ವಿರೂಪಾಕ್ಷನ ಮಧ್ಯ ಒಂದು 80 ಎಕರೆ ಜಾಗದ ವಿಷಯದಲ್ಲಿ ತಕರಾರಿದೆ. ಈಗ ಈ ವಿರೂಪಾಕ್ಷ ಶಾಸ್ತ್ರಿಗಳನ್ನು ಎದುರಾಕೊಂಡ್ರೆ ಅವರ ಮಠಕ್ಕೆ ದಕ್ಕಬೇಕಾಗಿರುವಂಥ 80 ಎಕರೆ ಜಾಗ ಕೈ ತಪ್ಪೋಗುತ್ತೆ. ಅದಕ್ಕೆ ಈಗ ಈ ವಿರೂಪಾಕ್ಷ ಶಾಸ್ತ್ರಿ ಹಾಕುವಂಥ ತಾಳಕ್ಕೆ ಶ್ರೀಗಳು ಕುಣಿಯೋಕೆ ಬರ್ತಿದ್ದಾರೆ. ಈಗ ವಿಷಯ. ಶಹಬಾಷ್ ವಿರೂಪಾಕ್ಷ, ನಮ್ಮೆಲ್ರಿಗಿಂತ ಘಾತಕ ನೀನು. ಮನುಷ್ಯ ಮನಸ್ಸು ಮಾಡಿದ್ರೆ ದೇವರನ್ನೇ ನಿಷ್ಕರಿಸಬಹುದು ಅನ್ನೋದಕ್ಕೆ ಈಗ ನಾನು ಮಾಡ್ತಾ ಇರೋ ಕೆಲಸಗಳೇ ಉದಾಹರಣೆ ತಾಯಿ. ಇವೆಲ್ಲವೂ ನಿನ್ನ ಮಹಾ ಮಹಿಮೆಯುಳ್ಳ ಚಕ್ರಾಪುರಿಯ ಇತಿಹಾಸದ ಪುಟಗಳನ್ನು ಸೇರ್ಕೊಳ್ಳುತ್ತೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಸರ್ವಶಕ್ತಿ ಮಹಾಮಾಯ ಸದ್ದಡಗಿಸಿ ಅವಳ ಶಕ್ತಿಯನ್ನು ತಟಸ್ಥಗೊಳಿಸಿ ಅವಳ ಕಂಕಣವನ್ನ ಮಲಿನ ಮಾಡಿ ಅವಳಿಗೆ ಸೇರಬೇಕಾದ ಹವಿಸ್ಸನ್ನ ತಡೆ ಹಿಡಿದು ಎಷ್ಟೆಲ್ಲ ಪವಾಡಗಳನ್ನು ಮಾಡಿಸಿದ್ದೀನಿ. ನೋಡ್ತಿದೀಯ ತಾಯಿ? ನೋಡು. ಆದ್ರೆ ಒಂದು ಕಾಲದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಿನ್ನ ಮುಂದೆ ಬಂದು ಕೈ ಜೋಡಿಸಿ ತಾಯಿ ಶ್ರೀ ಚಕ್ರವನ್ನ ನನಗೆ ದಯಪಾಲಿಸು ಅಂತ ಬೇಡ್ಕೊಂಡೆ. ಆ ದಿವ್ಯವಾದ ಚಕ್ರವನ್ನ ನನಗೆ ದೊರಕಿಸಿಕೊಟ್ಟು ನನ್ನನ್ನು ಉದ್ಧರಿಸು ತಾಯಿ, ಉದ್ಧರಿಸು. ಆದ ನೀನು ಕೃಪೆ ತೋರ್ಲಿಲ್ಲ, ನನಗೆ ಸಹಕರಿಸಲಿಲ್ಲ. ಆದ್ರೆ ಇವತ್ತು ನಾನು ನಿನ್ನ ಹತ್ರ ಬೇಡ್ಕೊಳ್ಳೋದು ಬಂದಿಲ್ಲ ತಾಯಿ, ಸವಾಲೊಡ್ಡುತ್ತಾ ಇದ್ದೀನಿ. ಸಾಧ್ಯವಾದ್ರೆ ನಿನ್ನನ್ನು ನೀನು ಕಾಪಾಡ್ಕೋ, ನಿನ್ನ ಅಧೀನದಲ್ಲಿರುವ ಶ್ರೀಚಕ್ರವನ್ನು ಕಾಪಾಡ್ಕೋ. ಸಾಧ್ಯನಾ? ಇಲ್ಲ ಇಲ್ಲ ಅಲ್ವಾ? ಯಾಕೆ ಹೇಳು? ನೀನು ನಿನ್ನ ಪೀಠದಿಂದ ಕದಲೋದಕ್ಕಾಗೋದಿಲ್ಲ, ಈ ದೇವಸ್ಥಾನದಿಂದ ಹೊರಗಡೆ ಹೋಗೋದಕ್ಕಾಗೋಲ್ಲ ನೀನು. ಯಾಕೆ ಯಾಕೆ ಹೇಳು? ಯಾಕೆ ಅಂದ್ರೆ ನಿನಗೆ ಮಾಡಿದಂತಹ ಹೋಮ ಹವನಗಳೆಲ್ಲವೂ ನಿನ್ನನ್ನ ಆವಾಹನೆ ಮಾಡಿಕೊಂಡು ಅಲ್ಲೇ ಕೂರಿಸಿದೆ.
ನೀನು ಕೂತಲ್ಲಿಯೇ ಚಡಪಡಿಸ್ತಾ ಇರಬೇಕು ಅಷ್ಟೇ. ನನ್ನ ವಿಜಯವನ್ನು ನೋಡ್ತಾ ಇರಬೇಕು ಕೂತಲ್ಲಿಯೇ. ನಿನ್ನ ಉತ್ಸವದ ದಿಕ್ಕನ್ನು ಹೇಗೆ ಬದಲಾಯಿಸ್ತೀನಿ ಕೂಜಾಗದಲ್ಲೇ ಕೈ ಕಟ್ಕೊಂಡು ನೋಡ್ತಾ ಇದ್ದೀನಿ. ಇವತ್ತು ಶ್ರೀಗಳು ಬರ್ತಾ ಇದ್ದಾರೆ. ಅವರು ಭಕ್ತಾದಿಗಳ ಮುಂದೆ ಶ್ರೀಚಕ್ರವನ್ನು ಹೊತ್ತ ಪಲ್ಲಕ್ಕಿ ಕಲ್ಯಾಣಿ ಹತ್ರ ತಟಸ್ಥವಾಗಬೇಕು ಗ್ರಹಣ ಕಾಲದಲ್ಲಿ. ನಂತರ ಆ ಸ್ಥಳದಲ್ಲಿ ಯಾರೂ ಭಕ್ತಾದಿಗಳು ಇರಬಾರದು, ಎಲ್ಲರೂ ಹೋಗಬೇಕು, ಸ್ನಾನ ಮಾಡಬೇಕು, ಹಿಂತಿರುಗಿ ಬಂದು ಉತ್ಸವವನ್ನು ಮುಂದುವರಿಸಬೇಕು ಅಂತ ಹೇಳುತ್ತಾರೆ. ಅದು ಅಮ್ಮನವರ ಮಾತೆ ಎಂದು ತಿಳಿದು ಭಕ್ತಾದಿಗಳೆಲ್ಲ ಹೊರಟು ಹೋಗ್ತಾರೆ. ಆಮೇಲೆ ಆ ಕಲ್ಯಾಣಿಯಿಂದ ಬಿಂದಂತ ಶ್ರೀಚಕ್ರ ಮರುಕ್ಷಣನೇ ವಿರೂಪಾಕ್ಷ ಶಾಸ್ತ್ರಿಯ ಮನೆಗೆ ಪ್ರಯಾಣವನ್ನು ಬೆಳೆಸುತ್ತೆ. ಆಮೇಲೆ 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 ಈ ವಿರೂಪಾಕ್ಷ ಶಾಸ್ತ್ರಿ ಶ್ರೀಚಕ್ರಾಧಿಪತಿ. ಈಗ ನಾನು ಈ ವಿರೂಪಾಕ್ಷ ಶಾಸ್ತ್ರಿ ಶ್ರೀಚಕ್ರಧಾರಿ. ಶ್ರೀ 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 ಸರ್ವಶಕ್ತ ಶ್ರೀಚಕ್ರಧಾರಿ ವಿರೂಪಾಕ್ಷ ಶಾಸ್ತ್ರಿ ನಾನು. ಈಗ ವೇಳೆ 3 ಗಂಟೆ. ಶ್ರೀಗಳು ದಾರಿಯಲ್ಲಿ ಬರ್ತಾ ಗ್ರಾಮ ದೇವತೆ ಯಲ್ಲಮ್ಮ, ಭಕ್ತ ಜನಗಳನ್ನ ಕಾಯೋ ಗ್ರಾಮ ದೇವತೆ ಯಲ್ಲಮ್ಮ, ನಿನ್ನಿಂದ ಒಂದು ಕೆಲಸ ಆಗ್ಬೇಕಾಗಿದೆ. ಹೇಳು ತಾಯಿ. ನನ್ನನ್ನು ಎಚ್ಚರಗೊಳಿಸಿದ್ಯಾ ಅಂದ್ರೆ ಅದೇನೋ ಮಹತ್ ಕಾರ್ಯನೇ ಇರಬೇಕು. ನಾವಿರೋದೇ ದುಷ್ಟರಿಗೆ ಶಿಕ್ಷಿಸೋದಕ್ಕೆ, ಶಿಷ್ಟರಿಗೆ ರಕ್ಷಣೆ ನೀಡೋದಕ್ಕೆ. ಆಜ್ಞೆ ಮಾಡು ತಾಯಿ. ನಿನ್ನ ಗ್ರಾಮದೊಳಗೆ ಪ್ರವೇಶಿಸುತ್ತಿರುವ ನನ್ನ ಒಬ್ಬ ಭಕ್ತನನ್ನ ನೀನು ಜೋಪಾನ ಮಾಡಬೇಕು. ಆಗ್ಲಿ ತಾಯಿ. ಅವನ ರಕ್ಷಣೆ ನನ್ನ ಹೊಣೆ. ಅಷ್ಟೇ ಅಲ್ಲ, ಅವನಿಂದ ಅಧರ್ಮ ಕೆಲಸಗಳನ್ನು ಮಾಡಿಸೋದಕ್ಕೆ ದುಷ್ಟಶಕ್ತಿಗಳು ಪ್ರೇರೇಪಿಸ್ತಿವೆ. ಅವರ ಈ ತಂತ್ರನ ಮಟ್ಟ ಹಾಕಬೇಕು. ಅದಕ್ಕೋಸ್ಕರ ನೀನು ಅವನಿಂದ ಯಾವ ಅಧರ್ಮವೂ ನಡೆಯದಂತೆ ನೋಡ್ಕೋಬೇಕು. ಇದು ನಾನು ನಿನಗೆ ವಹಿಸುತ್ತಿರುವ ಜವಾಬ್ದಾರಿ. ಆಗ್ಲಿ ತಾಯಿ. ನೀನು ಹೇಳಿದ ಕೆಲಸವನ್ನ ಶಿರಸಾವಹಿಸಿ ನೆರವೇರಿಸುತ್ತೇನೆ. ಈಗಲೇ ಹೋಗು. ಅವರೀಗ ಕಾಡದಾರಿಲಿ ಬರ್ತಿದ್ದಾರೆ. ಯಾಕಪ್ಪ, ಏನಾಯಿತು?
ನಮ್ಮ ಹತ್ರ ಸಮಯ ಇಲ್ಲ. 4 ಗಂಟೆ ಹೊತ್ತಿಗೆ ಚಕ್ರಾಪುರಿ ತಲುಪಿ ಅಲ್ಲಿ ಗ್ರಹಣದ ದೋಷದ ಪರಿಹಾರ ಹೇಳಿ ಅಲ್ಲಿಂದ ಮುಂದಕ್ಕೆ ಹೊರಡಬೇಕು. ಗಾಡಿಗೇನಾಯಿತು? ನೋಡ್ತೀನಿ.